इराण-इराक युद्धाच्या परिणामामुळे बेळगाव जिल्ह्यातील भाजीपाला उत्पादक शेतकऱ्यांवर संकट ओढवलं आहे. गोव्याकडे जाणाऱ्या भाजीपाल्याच्या पुरवठ्यात मंगळवारी अचानक निम्म्याहून अधिक घट झाल्याचे दिसून आले. इराण-इराक संघर्षाच्या पार्श्वभूमीवर गॅस सिलेंडरची कमतरता निर्माण झाल्याने गोवा भागातील हॉटेल्समध्ये अन्नपदार्थांची निर्मिती कमी झाली आहे. त्यामुळे व्यापारी भाजीपाल्याच्या ऑर्डर रद्द करत असल्याची माहिती मिळाली आहे. यामुळे बेळगाव एपीएमसी बाजारातून मोठ्या प्रमाणावर पाठवला जाणारा भाजीपाला बाजारातच पडून राहत असून तो खराब होण्याची वेळ आली आहे. या परिस्थितीमुळे गोवा तसेच मंगलोर आणि उडुपी येथे जाणाऱ्या भाजीपाल्याची मागणी घटली असून शेतकरी आणि व्यापाऱ्यांना मोठे नुकसान सहन करावे लागत आहे, अशी माहिती एपीएमसी व्यापारी सतीश पाटील यांनी दिली. ನಾವು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಬೆಳಗಾವಿ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಿಂದ ಮಾತಾಡ್ತಾ ಇದ್ದೀವಿ. ಏನಾಗಿದೆ ಅಂತಂದ್ರೆ ಏನು ಯುದ್ಧ ಚಾಲುವಾಗಿ ಸುಮಾರು ತಿಂಗಳು ಕಳೆದಿದ್ದ ಕಾರಣ ಗ್ಯಾಸ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ. ಈ ಗ್ಯಾಸ್ ಪೂರೈಕೆ ಸರಿಯಾಗಿ ಆಗದ ಕಾರಣ ಕೆಲವೊಂದು ಏನು ನಮ್ಮ ಈ ಹೋಟೆಲ್ಗಳಿಗೆ ಮೆಸ್ಗಳಿಗೆ ಇದ್ರೆ ಎಲ್ಲೆಲ್ಲಿ ನಮ್ಮದು ಗ್ಯಾಸ್ ಸಿಲಿಂಡರ್ ಹೋಗ್ತಿತ್ತು ಅಲ್ಲೆಲ್ಲ ಕಡಿಮೆ ಹೋಗೋದ್ರಿಂದ ಯಾವುದೂ ತರಕಾರಿ ಪರ್ಚೇಸ್ ಮಾಡ್ತಾ ಇಲ್ಲ ವ್ಯಾಪಾರಸ್ಥರು. ಇದರಿಂದ ನಮ್ಮ ಏನು ತರಕಾರಿ ಬೆಳೆದಿದ್ರು ಪಾಪ ನಮ್ಮ ರೈತರು ಒಂದು ಸುಮಾರು 4 ತಿಂಗಳು 5 ತಿಂಗಳಿಂದ ಕಷ್ಟಪಟ್ಟು ಏನು ಬೆಳೆದಿದ್ರು ಮಳೆಗಾಲ ಲೆಕ್ಕಿಸಿದ ಇದನ್ನು ಮಾಡಿದೆ ಅದೆಲ್ಲ ಭಾಳ ತೊಂದರೆ ಹಚ್ಕೊಂಡವ್ರೆ. ಆದ ಕಾರಣ ಈಗ ಏನು ಒಂದು ಉದಾಹರಣೆ ಒಳಗೆ ಹೇಳ್ಬೇಕಂತಂದ್ರೆ ಯಾವುದೋ ನಮ್ಮದು ಒಂದು ಬೀಟ್ರೋಟ್ ಆಗಲಿ, ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಅದೇ ರೀತಿ ಕೊತ್ತಂಬರಿ ಆಗಲಿ, ಕರಿಬೇವು ಆಗಲಿ, ತಪ್ಪಲ ಪಲ್ಯಗಳಾಗಲಿ, ಆಮೇಲೆ ಕ್ಯಾಬೇಜ್ ಆಗಲಿ, ಎಲ್ಲ ರೇಟ್ ಡೌನ್ ಆಗಿಬಿಟ್ಟಿದೆ. ಈ 50% 60% ಹೆಚ್ಚಿಗೆ ಡೌನ್ ಆಗಿಬಿಟ್ಟಿದೆ. ಯಾವುದು ವಸ್ತು ಒಂದು 10 ರೂಪಾಯಿ ಮಾರಬೇಕಾಗಿತ್ತು ಅದು ಇವತ್ತು 3-4 ರೂಪಾಯಿ ಮಾರ್ತಾ ಇದೆ. ಹಿಂಗಾಗಿ ಭಾಳ ಸಮಸ್ಯೆ ನಮ್ಮ ರೈತರಿಗೆ ಸಮಸ್ಯೆ ಆಗಿದೆ. ಆದ ಕಾರಣ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಕಡೆ ಗಮನ ಹರಿಸಿ ಎಲ್ಲ ಒಂದಿಟ್ಟು ಆದಷ್ಟು ಬೇಗ ಪೂರೈಕೆಗಳನ್ನ ಸಿಲಿಂಡರ್ ಪೂರೈಕೆ ಮಾಡ್ಬೇಕು ಅನ್ನೋದು ಒಂದು ಇಚ್ಛೆ ಅದ. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಮುಂಜಾನೆ ನಾವು ಇಲ್ಲಿ ನಮ್ಮ ತರಕಾರಿ ಮಾರ್ಕೆಟ್ ಹೊರಗಡೆನೆ ನಾಷ್ಟಾಕ್ಕೆ ಹೋದಾಗ ಹೋಟೆಲ್ಗಳು ಚಾಲೂ ಇಲ್ಲ. ಅವ್ರು ಕೇಳಿದ ಪಾಪ ರೈತರಿಗೂ ತೊಂದರೆ ಆಗ್ತಾ ಇದೆ, ಯಾವ ನಾಷ್ಟ ಸಿಗ್ತಾ ಇಲ್ಲ, ವ್ಯಾಪಾರ ಸಿಗ್ತಾ ಇಲ್ಲ. ಅದರಿಂದ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮನವಿ ಮಾಡ್ಕೋತೀವಿ, ಎಲ್ಲರಿಗೂ ಸಿಲಿಂಡರ್ ಯೋಗ್ಯ ರೀತಿ ಪೂರೈಕೆ ಮಾಡ್ಬೇಕು ಅನ್ನೋದೊಂದು ಮನವಿ ಮಾಡ್ಕೋತೀವಿ. ಇದರಿಂದ ಎಲ್ಲ ನಮ್ಮ ರೈತರಿಗೂ ಹಾಗೂ ವರ್ತಕರಿಗೂ ಒಳ್ಳೇದಾಗ್ತದೆ ನಮ್ಮದೊಂದು ಅನಿಸಿಕೆ. ಇದು ಏನು ಜಾಗತಿಕವಾಗಿ ಇರಾನ್ ಅಮೆರಿಕ ಏನು ಯುದ್ಧ ನಡೀತಾ ಇದೆ, ಈ ಯುದ್ಧಗಳಿಂದ ಇಲ್ಲ ಗ್ಯಾಸಿನ ಸಮಸ್ಯೆ ಆಗಿದೆ. ಮನೆ ಗ್ಯಾಸ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ ಸಿಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ಗಳೆಲ್ಲ ಬಂದಿದ್ದಾವೆ. ಅಲ್ಲಿ ನಮ್ಮದು ಮೇನ್ಲಿ ಬಿಸ್ನೆಸ್ ನಡೆಯೋದೇ ಹೋಟೆಲ್ಗಳ ಮೇಲೆ. ಅಂದರೆ ಎಲ್ಲ ಇದು ನಾಷ್ಟ ಊಟ ಎಲ್ಲ ಇರೋದು ಎಲ್ಲ ತರಕಾರಿ ಕಾಯಿಪಲ್ಯಗಳ ಮೇಲೆ. ಈ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಇಲ್ಲ ಅಂದರೆ ದೊಡ್ಡ ಸಮಸ್ಯೆ ಆಗಿದೆ. ಹಿಂಗಾಗಿ ವ್ಯಾಪಾರಕ್ಕೆ ದೊಡ್ಡ ನಷ್ಟ ಆಗ್ತಾ ಇದೆ. ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಇದು ಜಗತ್ತಿಗೆ ಯುದ್ಧ ನಡೀತಾ ಇದೆ, ಅದು ಕಾರಣ. ಅದಕ್ಕೆ ಈ ರೈತರು ಪಾಪ ಸಂಕಷ್ಟದಲ್ಲಿ ತಂದ ಬೆಳೆಗೆ ಯಾವುದೂ ಜನಸಿಗೆ ಯಾವುದೂ ವಸ್ತುಗೆ ಕೂಡ ಬೆಲೆ ಇಲ್ಲ. ಅದಕ್ಕೂ ದಯವಿಟ್ಟವಾಗಿ ಎಲ್ಲರೂ ಈ ಸರ್ಕಾರದಲ್ಲಿದ್ದವರು ಇದನ್ನು ಸೂಕ್ಷ್ಮವಾಗಿ ಆಮೇಲೆ ತ್ವರಿತವಾಗಿ ಇದನ್ನು ಬಗೆಹರಿಸಬೇಕಾಗಿ ನಮ್ಮದು ವಿನಂತಿ ಇದೆ. ಇಲ್ಲ ಸರ್, ನಮ್ಮದು ಇಲ್ಲೇ ಹೋಲ್ಸೇಲ್ ಮಾಡ್ತೀವಿ ನಾವು ದಲ್ಲಾಳಿ ಮಾಡ್ತೇವೆ. ಈಗ ರೈತರು ತರ್ತಾ ಇದ್ದಾರೆ, ಆದರೆ ಇದಕ್ಕೆ ಬೆಲೆನೇ ಸಿಗ್ತಾ ಇಲ್ಲ. ಏನು ಗೋವಾ ಸಪ್ಲೈಯರ್ ಆಗಲಿ ಬೆಳಗಾಂನಲ್ಲಿ ಸಿಟಿಯಲ್ಲಿ ಆಗಲಿ ಅರ್ಧ ಮಾಲ್ ಹೋಗ್ತಾ ಇದ್ರೆ ಮನೆಗಳಿಗೆ, ಅರ್ಧ ಮಾಲ್ ಹೋಟೆಲ್ಗಳಿಗೆ ಹೋಗುತ್ತೆ ಸರ್. 60% ಲೋಕಲ್ ಆಗಿ ಜನರು ಯೂಸ್ ಮಾಡಿದರೆ 40% ಹೋಟೆಲ್ ಬಿಸ್ನೆಸ್ ಮೇಲೆ ನಮ್ಮದು ಡಿಪೆಂಡ್ ಇದೆ. ಅದು 40% ವ್ಯವಹಾರಕ್ಕೆಲ್ಲ ಧಕ್ಕೆ ಆಗಿದೆ. ಆದ ಕಾರಣ ದರ ಇಲ್ಲ. 60% ಅಂದರೆ 40% ಅಂದರೆ ಕಮ್ಮಿ ಇಲ್ಲ, 40% ಬಿಸ್ನೆಸ್ಗೆ ಧಕ್ಕೆ ಆಗಿದೆ ಸರ್. नजीम बेडगेरी, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।